ಇವತ್ತಿನ ನನ್ನ ಆಯ್ಕೆಯ ಓದಿನ ಪುಸ್ತಕ ಆರ್ಯಾಂಬ ಪಟ್ಟಾಭಿಯವರು ಬರೆದಿರುವ ಎರಡು ಮುಖ. ಇದು ಸಿನಿಮಾ ಕೂಡ ಆಗಿದೆ. ಸ್ಪ್ಲಿಟ್ ಪರ್ಸ್ನಾಲಿಟಿ ಮನೋರೋಗವನ್ನಾಧರಿಸಿ ಬರೆದ ಕತೆ. ಕಥಾನಾಯಕಿ ರಮಾ ತನ್ನ ಸಣ್ಣ ವಯಸ್ಸಿನಲ್ಲೇ ಅಪ್ಪನನ್ನು ಕಳ್ಕೊಂಡಿರ್ತಾಳೆ. ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರ್ತಾರೆ. ಓದಿನ ಜೊತೆಯಲ್ಲಿ ತಮ್ಮ ತಂಗಿ ಹಾಸಿಗೆ ಹಿಡಿದಿರುವ ತಾಯಿಯ ಜವಾಬ್ದಾರಿ ಕೂಡ ಆಕೆದೆ. ಹಾಗಾಗಿ ಹೈಸ್ಕೂಲ್ ಮುಗಿದ ತಕ್ಷಣ ಕುಟುಂಬ ನಿರ್ವಹಣೆಗೆ ಕೆಲಸಕ್ಕೆ ಸೇರ್ತಾಳೆ. ಕೆಲ ದಿನಗಳಲ್ಲೇ ತಾಯಿಯನ್ನು ಕಳ್ಕೊಂಡಾಗ ಅವಳ ಇನ್ನೊಂದು ವ್ಯಕ್ತಿತ್ವ ಉಮಾ ಹೊರಗೆ ಬರ್ತಾಳೆ. ಉಮಾ ಮತ್ತು ರಮಳ ನಡುವಿನ ವ್ಯತ್ಯಾಸ, ದೇಹದೊಳಗೆ ಅವರ ಬಡಿದಾಟವೇ ಈ ಕಥೆಯ ಮುಖ್ಯ ವಸ್ತು. ಅದರಲ್ಲಿನ ಒಂದು ಭಾಗ, ಮನುಷ್ಯನಿಗೆ ನೂರಾರು ಆಸೆಗಳಿರುತ್ತೆ ರಂಗಣ್ಣ. ಕೆಲವು ಆಸೆಗಳು ನೆರವೇರುವುದು, ಮತ್ತೆ ಕೆಲವು ಆಸೆಗಳು ನೆರವೇರದೆ ಹೋಗುವುದು. ಮನುಷ್ಯನ ಮನಸ್ಸಿನಲ್ಲಿ ಎರಡು ಭಾಗಗಳುಂಟು. ಒಂದು ಜಾಗೃತ ಮನಸ್ಸು, ಮತ್ತೊಂದು ಅಜಾಗೃತ ಅಥವಾ ಸುಪ್ತ ಮನಸ್ಸು, ಅಂದರೆ ಅರಿವಿಲ್ಲದ ಭಾಗ ಎಂದು ಹೇಳಬಹುದು. ಹೊಂದಲಾಗದ ಅನುಭವಗಳು, ನೆರವೇರದ ಆಸೆಗಳು, ನಡೆಯಲಾರದ ಅಭಿಪ್ರಾಯಗಳು, ಅವುಗಳನ್ನೆಲ್ಲ ಮಾನವ ದಮನ ಮಾಡುತ್ತಾನೆ, ಸುಪ್ತ ಮನಸ್ಸಿಗೆ ತಳ್ಳುತ್ತಾನೆ. ಕ್ರಮೇಣ ಅವುಗಳನ್ನು ಸಂಪೂರ್ಣವಾಗಿ ಜಾಗೃತ ಮನಸ್ಸಿನಿಂದ ಮರೆತು ಬಿಡುತ್ತಾನೆ. ಆದರೆ ಅವೆಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಪ್ರತ್ಯೇಕವಾದ ಹಾಗೂ ತನ್ನದೇ ಆದ ಒಂದು ಕ್ರಿಯೆಯನ್ನು ಪ್ರಾರಂಭಿಸಿ ಒಂದು ವ್ಯಕ್ತಿತ್ವವನ್ನು ಸಂಪಾದಿಸುತ್ತದೆ. ಈ ಎರಡು ವ್ಯಕ್ತಿಗಳಿಗೆ ಯಾವ ವಿಧವಾದ ಸಂಬಂಧವೂ ಇರೋದಿಲ್ವೇ? ನಾನು ಈ ಪ್ರಶ್ನೆಯನ್ನು ನಿನ್ನಿಂದ ನಿರೀಕ್ಷಿಸಿದ್ದೆ ರಂಗಣ್ಣ. ಒಂದು ವ್ಯಕ್ತಿತ್ವ ಕೆಲವು ಕಾಲ ಇರುವುದು ಹಲವಾರು ಗಂಟೆಗಳವರೆಗೂ ಅಥವಾ 4 ದಿನಗಳವರೆಗೂ ಇರಬಹುದು. ಎರಡು ವ್ಯಕ್ತಿತ್ವಗಳಿಗೂ ಒಂದರ ವಿಷಯ ನಡವಳಿಕೆ ಮತ್ತೊಂದಕ್ಕೆ ತಿಳಿಯದೇ ಇರಬಹುದು ಅಥವಾ ತಿಳಿದಿರಬಹುದು. ಅಂದರೆ ಶಾಮಣ್ಣನ ವಿವರಣೆ ರಂಗಣ್ಣನಿಗೆ ಅರ್ಥವಾಗಲಿಲ್ಲ. ಉದಾಹರಣೆಗೆ ರಮಳನ್ನೇ ತೆಗೆದುಕೊಳ್ಳೋಣ. ಆಕೆಯಲ್ಲಿ ಎರಡು ವ್ಯಕ್ತಿಗಳಿವೆ. ಒಂದು ವ್ಯಕ್ತಿತ್ವದ ಅರಿವು ಮತ್ತೊಂದಕ್ಕಿಲ್ಲ. ಸೀರೆ, ಸ್ನೋ ಪೌಡರ್ ಮುಂತಾದುವನ್ನು ಖರೀದಿಸಿ ಅವುಗಳನ್ನು ಉಪಯೋಗಿಸುತ್ತಿರುವುದು ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಅವಳು ಉಮಾ ಎನ್ನುವ ಹೆಸರನ್ನು ಕೊಟ್ಟಿದ್ದಾಳೆ. ರಮಾ ತನ್ನಲ್ಲೇ ಇರುವ ಉಮಳ ವ್ಯಕ್ತಿತ್ವವನ್ನು ಹೊಂದಿದಾಗ ಸೀರೆಯನ್ನು ನೋಡಿ ಆಸೆ ಪಡುವುದು ಸಮಂಜಸವಾಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಅನೇಕ ಆಸೆಗಳಿರುತ್ತೆ. ಎಲ್ಲರಿಗೂ ನೆರವೇರದ ಆಸೆಗಳು ಇರುತ್ತದೆ. ನಿನ್ನ ಪ್ರಕಾರ ಪ್ರತಿಯೊಂದು ವ್ಯಕ್ತಿಯಲ್ಲೂ 2 ಅಥವಾ 3 ವ್ಯಕ್ತಿತ್ವಗಳಿರಬೇಕು. ಆರೋಗ್ಯವಾಗಿರುವ ಮನುಷ್ಯನಲ್ಲಿ ಅಜಾಗೃತ ಮನಸ್ಸಿಗೆ ತಳ್ಳಲ್ಪಟ್ಟಿರುವ ಆಸೆಗಳೆಲ್ಲ ಒಂದು ಬಗೆಯ